ಬಹಳ ಡಿಫರೆಂಟ್ ಎಲ್ಲಿವರೆಗೆ ಅಂತ ಹೇಳಿ ಎಲ್ಲಾ ಕಡೆ ಕಾಂಗ್ರೆಸ್ ಬಂದ್ರೆ ಅಲ್ಲಿ ಮಾತ್ರ ಬಿಜೆಪಿ. ಅದಕ್ಕೆ ಮೋಸ್ಟ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆಯಾ? ಒಂದು. ಎರಡನೇದು, ನಾನು ಕೆಲವರು ಜನರ ಹತ್ರ ಹೇಳ್ತಾ ಇದ್ದೇನೆ, ಒಂದು ವೇಳೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಲಿಲ್ಲದಿದ್ರೆ ಕರ್ನಾಟಕದ ಇತರ ಭಾಗದಲ್ಲಿ ನಾನು ಪರ್ಮನೆಂಟ್ MLA ಆಗ್ತಂತೂ ಮಂತ್ರಿ ಆಗ್ತಿದ್ರಿ ಸರ್. ಆ ಟೈಪ್ ಅಲ್ಲಿ ಪರಿಸ್ಥಿತಿ ಮಂತ್ರಿ ಆಗ್ತಾ ಇದ್ರಿ. ನಿಮಗೆ ಕ್ರೀಡಾ ಸಚಿವ ಸ್ಥಾನ ಸಿಗ್ತಾ ಇತ್ತು. ಯಾಕಂದ್ರೆ ಕ್ರೀಡೆಯ ಬಗ್ಗೆ ನಿಮಗಿರುವಂಥ ಅಭಿಮಾನ ಸರ್ ನಾವು ಗಮನಿಸಿದ್ದೀವಿ. ಯಾರೇ ಕ್ರಿಕೆಟೋ ಅಥವಾ ಯಾವುದೇ ಕ್ರೀಡೆ ಆಗಲಿ, ಕೊನೆ ಪಕ್ಷ ಸರ್ ನಾವು ಲಗೋರಿ ಆಡ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ, ನೀವು ನಮಗೆ ಸಪೋರ್ಟ್ ಮಾಡಿ ಅಂದರೆ ಅದು ಮುಗಿದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನೀವಲ್ಲಿ ಇರ್ತೀರ. ಯಾಕೆ ಸರ್ ಅಷ್ಟೊಂದು ಆಸಕ್ತಿ ನಿಮ್ಗೆ? ನೋಡಿ, ನಾನು ಒಬ್ಬ ಕ್ರೀಡಾಪಟು ಆಗಿದ್ದೆ. ಆ್ಯಕ್ಚುಲಿ ಬಾಲ್ಯ ದಿನದಿಂದ ನನ್ನ ಕ್ರೀಡೆ ಅಂತೇಳಿ ಭಾಳಷ್ಟು ಇದು. ಆ ಕ್ರೀಡೆಯಲ್ಲಿ ನಾವು ತೊಡಗಿಕೊಂಡು ಆ ಕ್ರೀಡೆಯ ಮೂಲಕ ಇವತ್ತು ಕ್ರೀಡೆಯಲ್ಲಿ ಯಾವುದೇ ಒಂದು ಜಾತಿ ಮತ ಭೇದ ಯಾವುದೂ ಇರೋದಿಲ್ಲ. ಅದರಲ್ಲಿ ಸಮಾಜ ಸೇವೆ ಒಂದು ಗುರುತು ಅದರಲ್ಲಿ ಕಾಣ್ತದೆ. ಯಾಕೆಂದ್ರೆ ಒಗ್ಗಟ್ಟಾಗಿ ಒಂದು ತಂಡವಾಗಿ ಆಡುವಾಗ ಅದೇ ತರ ಆ ತಂಡದ ಮೂಲಕ ನಾವು ಗೆದ್ದಂತಹ ಸಂದರ್ಭದಲ್ಲಿ ಅದರಿಂದ ಏನಾದರೂ ಬಡವರಿಗೆ ಸಹಾಯವಾಗುತ್ತಾದ್ರೆ ಅಂತ ಒಂದು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಅದನ್ನು ನಾನು ಬಹಳಷ್ಟು ರೂಢಿ ಮಾಡಿಕೊಂಡು ಬಂದಿದ್ದರಿಂದ ಇವತ್ತು ನನ್ನ ಜೀವಮಾನದಲ್ಲಿ ಇವತ್ತು ಅದರ ಮೂಲಕ ನಾನು ಒಂದು ಪ್ರೀತಿಯನ್ನು, ಜನರ ಪ್ರೀತಿ, ನಾನು ಏನೇ ಕೆಲಸ ಮಾಡಿದ್ರೂ ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಬಂದಿರುವುದರಿಂದ ಇವತ್ತು ನೋಡಿ, ನಾಡ್ದು ನಮ್ಮಲ್ಲಿ ಒಂದು ತುಳು ಚಿತ್ರರಂಗದ ಒಂದು 10th ವರ್ಷನ್ ಇದಾಗ್ತದೆ, ಯಾವುದು ಕ್ರಿಕೆಟ್ ಪಂದ್ಯಾಟ. ಅದು ನಾನು ನಮ್ಮ ಹತ್ರ ಬಂದು ಕೇಳಿದ್ರು ಅವ್ರು ಪಾಪ. ಅದಕ್ಕಾಗಿ ನನ್ನದೊಂದು ಟೀಮ್ ಭಾವ ಅಂತ ಇದೆ, ಅದರ ಮೂಲಕ ಅದನ್ನು ಪರ್ಚೇಸ್ ಮಾಡಿ ರೂಪೇಶ್ ಶೆಟ್ಟಿ ನನ್ನ ನಾಯಕರಾಗಿದ್ದಾರೆ. ಅವರ ಮೂಲಕ ಆ ಕ್ರೀಡೆಯಲ್ಲಿ ಇವತ್ತು ಕಲಾವಿದರು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳುವಂತಹ ಸಹಾಯಾರ್ಥವಾದಂತಹ ಪಂದ್ಯಾಟಗಳನ್ನು ಮಾಡ್ತಾ ಇದ್ದಾರೆ. ಸತೀಶ್ ಪಟ್ಲ ಅಂತ ಹೇಳಿದ್ರು, ಅವರಿಗೂ ಸಮೇತ ನಾವು ಅಂದು ನಾನಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಅವರ ಟ್ರಸ್ಟಿಗೆ ಒಂದು 10 ಎಕರೆ ಜಮೀನನ್ನು ಕೊಡುವಂತ ಒಂದು ವಾಗ್ದಾನವನ್ನೆಲ್ಲ ಮಾಡಿ ಎಲ್ಲ ಕೆಲಸ ಆಗಿತ್ತು. ಆದರೆ ನಾನು ಸೋತ ನಂತರ ಇದೆಲ್ಲ ಕೆಲವು ಆಶೆಗಳು ಕಮರಿ ಹೋದವು. ಯಾಕೆಂದ್ರೆ ಪವರ್ ಇದ್ದರೆ ಅದನ್ನು, ನಾನು ಪವರ್ ಇಲ್ಲದೇನೆ MLA ಪವರನ್ನು ಯೂಸ್ ಮಾಡ್ತೇನೆ. ಪವರ್ ಇದ್ದರೆ ನಾನು ಖಂಡಿತ MLA ಅಂತಲೂ ಮಂತ್ರಿ ಪವರನ್ನೇ ಯೂಸ್ ಮಾಡಿ ನಾನು ನನ್ನ ಭಾಗದಲ್ಲಿ ಆ ಭಾಗದಲ್ಲಿ ಡೆವಲಪ್ ಮಾಡಿದಂಥ ಆ ದೇವರ ಅನುಗ್ರಹ ಖಂಡಿತ ಜನರಿಗೆ ಸೇವೆ ಮಾಡಿದ್ದೇನೆ ಅಂತ ಹೇಳುವ ಹಕ್ಕಿದೆ. ಅದು ಯಾವತ್ತೂ ಯಾರ ಮುಂದೆನೂ ಹೇಳಲಿಕ್ಕೆ ನನಗೆ ಖಂಡಿತ ಸರ್. ಇನ್ನು ಈಗ ಪ್ರೆಸೆಂಟ್ ಸರ್ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅದರಲ್ಲೂ ಕಾಂಗ್ರೆಸ್ಸಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು CM ಬದಲಾವಣೆಯ ವಿಚಾರ. ಇನ್ನೇನು 15 ದಿನದಲ್ಲಿ ಚೇಂಜ್ ಆಗಿಬಿಡ್ತಾರೆ, ಒಂದು ತಿಂಗಳಲ್ಲಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಆಗುತ್ತೆ, ಸಂಕ್ರಾಂತಿನೂ ಆಯಿತು, ಇನ್ನು ಯಾವಾಗ ಕ್ರಾಂತಿ ಆಗುತ್ತೆ, ಏನಾಗ್ತಾ ಇದೆ ಸರ್? CM ಬದಲಾವಣೆ ಆಗುತ್ತಾ, ಹೇಗೆ? ನೋಡಿ, ಈಗ ನಮಗೆ ಬಂದಿರುವಂಥ ಚಿತ್ರಣ ಅಂತ ಹೇಳಿದರೆ, ಅಂದು ಹೈಕಮಾಂಡ್ ಯಾವ ರೀತಿಯಲ್ಲಿ ಇಬ್ಬರು CM ಆಗಬೇಕು ಅಂತ ಹೇಳುವಂಥ ಹೋರಾಟದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ವ್ಯವಸ್ಥೆಯ ಮಾದರಿಯಲ್ಲಿ ಅದನ್ನು ಅರ್ಧ ಅಂತ ಹೇಳುವಂಥ ಒಂದು ಡಿಸಿಷನ್ ಮಾಡಿದ್ರು. ಖಂಡಿತ ಅಂದಿನ ಸಂದರ್ಭದಲ್ಲಿ ಅಧ್ಯಕ್ಷರ ಕೆಲಸ ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರ ಒಂದು ಚಾತುರ್ಯದಿಂದ ಪಕ್ಷಾಧಿಕಾರಕ್ಕೆ ಬಂತು. ಹೌದು. ಬಂದ ಮೇಲೆ ಅತ್ಯಂತ ಜನರ ಆಶೆ ಅಭಿಲಾಷೆಗಳು ಇವರು, ಯಾಕೆಂದರೆ MLAsಗಳು ಜಾಸ್ತಿ ಇರುವಂತಹದ್ದು ಈಗ ಸಿದ್ದರಾಮಯ್ಯನವರ ಪಕ್ಷದಲ್ಲಿ. ಆದ್ದರಿಂದ ಸಿದ್ದರಾಮಯ್ಯನವರಿಗೂ ಒತ್ತಡ ಇರುವುದರಿಂದ, ಶಾಸಕರುಗಳದ್ದು ಮತ್ತು ಮಂತ್ರಿಗಳ ಕೆಲವರು ಒತ್ತಡ ಇರುವುದರಿಂದ ತಾನು ಆಡಳಿತವನ್ನು ಪೂರ್ತಿಗೊಳಿಸಬೇಕು ಅಂತ ಹೇಳುವಂಥ ಹಂಬಲ ಇದೆ. ಅದೇ ಥರ ಈಗ DK ಶಿವಕುಮಾರ್ ಅವರು ಭಾಳಷ್ಟು ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿ ಬೆಳೆಸಿ ಈ ಒಂದು ಅಧಿಕಾರಕ್ಕೆ ತಂದಿರುವಂಥ ಅವರು ಕೇಳುವಂತಹದ್ದು ಹಕ್ಕೇ ಆಗಿದೆ, ಅದು ಅದರ ಮಟ್ಟಿಗೆ ಯಾವುದಿಲ್ಲ. ಬಟ್ ನನಗೆ ಕಾಣುವಂತಹ ರೀತಿಯಲ್ಲಿ ಈ DK ಶಿವಕುಮಾರ್ಗೆ ಅವರಿಗೆ ಕೊಡುವಂತಹದ್ದು ಹಕ್ಕಾಗಿದೆ. ಏನಾದರೂ ಅದು ಎಡರು ತೊಡರುಗಳು ಆದಲ್ಲಿ ಕೆಲವು ಕೇಳಿ ಬರ್ತಾ ಇದೆ, ಹೈಕಮಾಂಡ್ ಈಗಿರುವಂತಹ ಖರ್ಗೆ ಸಾಹೇಬರು ಒಮ್ಮೆನೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ಲ, ಅವರನ್ನು ತಂದ್ರೂ ಆಶ್ಚರ್ಯ ಪಡಬೇಕಿಲ್ಲ ಅಂತ ಹೇಳುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಆ ಥರ ಆಗಲೂಬಹುದು ಅಂತ ಹೇಳುವಂಥ ಒಂದು ಅಭಿಲಾಷೆನ ಹೊಂದಿದ್ದೇನೆ. ಯಾವತ್ತೂ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂತೇಳಿ ರಾಜಕೀಯ ಅಂತೇಳಿ ಹೇಳಿದ ಮೇಲೆ ಯಾವ ಹಾವು ಎಣ್ಣೆ ಆಟದಿದ್ದಂಗೆ, ಎಲ್ಲಿದ್ದವ್ರು ಎಲ್ಲಿಗೂ ಬರ್ಬೋದು, ಯಾವ ಟೈಪಲ್ಲೂ ಆಗ್ಬೋದು ಅಂತ ಹೇಳುವಂಥದ್ದು ಸ್ವಾಭಾವಿಕ. ನಾವು ನೋಡಿದ್ದೇವೆ ಹಿಂದಿನ
ದಿವಸಗಳಿಂದ ನೋಡ್ಕೊಂಡು ಬಂದಿದ್ದು. ಯಾವ ರೀತಿಯಲ್ಲಿ ದೇವರಾಜರಿಸಿದ್ರು, ಯಾವ ರೀತಿಯಲ್ಲಿ ಅಂತೆ ಆದರು, ಯಾವ ರೀತಿಯಲ್ಲಿ ರಾಮಕೃಷ್ಣ ಹೆಗಡೆ ಇದ್ದರು, ಯಾವ ರೀತಿಯಲ್ಲಿ ಅವರ ಇದು ಅಂತ ಕಾಣ್ತದೆ. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯದಲ್ಲಿ ಯಾವುದೇ ದೊಡ್ಡ ಒಂದು ವ್ಯಕ್ತಿಯಾಗಿರ್ಬೋದು, ಆದರೆ ಅವರು ಯಾವ ರೀತಿಯಲ್ಲಿ ಅವರ ಕೊನೆಯ ದಿವಸಗಳಿರ್ತದೆ ಅಂತ ಹೇಳುವಂಥ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮಗೆ ಖಂಡಿತ ಅಂದ್ರೆ ಸರ್, ಈಗ ನೀವು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡಿದ್ದಂಥವ್ರು, ಈಗ ಎಲೆಕ್ಷನ್ ಟೈಮಲ್ಲಿ JDS ಹೋದ್ರೂ ಕೂಡ ನಿಮ್ಮ ಕಾಂಗ್ರೆಸ್ನ ನಂಟು ಇನ್ನೂ ಕೂಡ ಬಿಟ್ಟಿಲ್ಲ. ನಿಮ್ಮ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ನನ್ನ ಜೀವಕ್ಕಿಂತಲೂ ಜಾಸ್ತಿ ಪ್ರೀತಿ. ಖಂಡಿತ ಹೌದು. ನೋಡಿ, ಎಲ್ಲಿವರೆಗೆ ಅಂತೇಳಿ ನಾನು ಕಾಂಗ್ರೆಸ್ಸಿಗಾಗಿ ನಾನು ತ್ಯಾಗ ಮಾಡಿದ್ದನ್ನು ಒಂದು ಮಾತನ್ನು ಹೇಳ್ತೇನೆ. ನನ್ನ ಸ್ವಂತ ಒಡ ಹುಟ್ಟಿದ ತಮ್ಮ BM ಫರೂಕ್ ಅಂತೇಳಿ, ನಾನು ಶಾಸಕನಾಗಿರುವಂಥ ಸಂದರ್ಭದಲ್ಲಿ ಅವರು ದುಡ್ಡು ಎಷ್ಟೋ ಖರ್ಚು ಮಾಡಿರ್ಬೋದು, MP ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಮಾಡಬರ್ಬೋದು. ಸರ್, ಒಬ್ಬರೇನೋ ಸೂಸೈಡ್ ಮಾಡ್ಕೊಂಡು ಅದು ನಾಲ್ಕನೇ ತಮ್ಮ. ಬಟ್ ಇದು BM ಫರೂಕ್ ಅಂತೇಳಿ ಇವತ್ತು ಮೆಡಿಕಲ್ ಕಾಲೇಜು ಮೈಸೂರಿನಲ್ಲಿ, ಅದೇ ಥರ ಮಂಗಳೂರಿನಲ್ಲಿ ಫಿಜಾ ಮಾಲ್ ಅಂತೇಳಿ ಒಂದು ದೊಡ್ಡ ಮಾಲು ಇದೆ. ಮತ್ತು ಅವರು ವಿಂಡ್ ಪವರ್ ಅಲ್ಲಿ ಬಹಳಷ್ಟು ದೊಡ್ಡ ಯಶಸ್ವಿಯಾಗಿ ಬೆಳೆಸ್ತಾ ಇದ್ದಾರೆ, ತಮ್ಮ ಉದ್ಯಮವನ್ನು ಬೆಳೆಸ್ತಾ ಇದ್ದಾರೆ. ಅವರು ಈ MP ಎಲೆಕ್ಷನ್ಗೆ ನಿಂತರು. ಆ ಸಂದರ್ಭದಲ್ಲಿ JDS ಅಲ್ಲಿ ಅವರು ವಿನ್ ಆಗುವಂತ ಎಲ್ಲ ಸಾಧ್ಯತೆಗಳು ಇತ್ತು. ಯಾವ ಕ್ಷೇತ್ರ ಸರ್? ಅವರು MP MLA ಓಟ್ನಿಂದ ರಾಜ್ಯಸಭೆಗೆ ಆಯ್ಕೆ ಆಗುವಂತ ಸಂದರ್ಭಗಳಿತ್ತು. ಆ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ. ಅವರು ಸೋತಿದ್ದು 2 ಮತಗಳಲ್ಲಿ. ಆ ಸಂದರ್ಭದಲ್ಲಿ ನನಗೆ ಸ್ವಂತ ಒಡ ಹುಟ್ಟಿದ ಇದು ಮತ ಹಾಕುವ ಹಕ್ಕು ಯಾರಾದರೂ ಹಾಕುದೇನು ತಮ್ಮನಿಗೆ, ಅಣ್ಣನಿಗೆ, ತಮ್ಮನಿಗೆ ಹಾಕುವಂತ. ಯಾಕಂದ್ರೆ ನನಗೆ ಅವರು ಬೆನ್ನೆಲುಬಾಗಿ ನಿಂತು ನನ್ನನ್ನು ಶಾಸಕರಾಗಿ ಮಾಡಿದವರು. ಆ ಟೈಮಲ್ಲಿ ಅವರು ರಾತ್ರಿ ಹಗಲು ಹೋರಾಡಿದ್ದಾರೆ, ಫೈನಾನ್ಷಿಯಲಿ ಆಗಲಿ ಅಥವಾ ಇದರಲ್ಲಿ ಆಗಲಿ. ಬಟ್ ಅವರಿಗೂ ನಾನು ಕಾಂಗ್ರೆಸ್ಸಿನ ಪ್ರೀತಿಯನ್ನು ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದು. ಇದು ನನ್ನ ಡೆಡಿಕೇಶನ್ ಕಾಂಗ್ರೆಸ್ಗೆ. ಪಕ್ಷದ ನಿಷ್ಠೆ ಹೆಂಗಿದೆ, ಆ ನಿಷ್ಠೆಯನ್ನು ಮಾಡಿದ ಪಕ್ಷ ಅದನ್ನು ಉಳಿಸ್ಕೊಳ್ಳಿಲ್ವಲ್ಲ ಸರ್? ಅದನ್ನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳುವಂತ ನನಗೆ ಬೇರೇನಿಲ್ಲ. ಇದೇ ನಮ್ಮ ಆಸ್ತಿ ಅಲ್ಲ, ಪಕ್ಷದ ಟಿಕೆಟ್ ನಮ್ಮ ಯಾವ ಪ್ರತಿಯೊಬ್ಬರದ್ದು ಹಕ್ಕಾಗಿದೆ. ನೋಡಿ, ಇವತ್ತು ನಾವು ನಮ್ಮ ಸಮುದಾಯದಲ್ಲಿ ಯಾವ ರೀತಿಯಲ್ಲಿ ಅವರ ಹಕ್ಕನ್ನು ಬೆಳೆಸುವಂತಹ ಒಂದು ಹೇಳ್ತೇನೆ ನಾನು. ಲಿಂಗಾಯತರ ಕಮ್ಯುನಿಟಿ ಇದೆ, ಅವರಲ್ಲಿ ಒಂದು ಒಗ್ಗಟ್ಟಿದೆ. ಯಾವುದೇ ಪಕ್ಷದಲ್ಲಿ ಇರಲಿ, ನೀವು 3 ಪಕ್ಷನವರಿಗೆ ಟಿಕೆಟ್ ಕೊಡ್ತದೆ, 60 ಕ್ಯಾಂಡಿಡೇಟ್ಗಳನ್ನು ಕೊಡ್ತಾರೆ. ಇವತ್ತು 60 ಜನ ಎಲ್ಲ ಪಕ್ಷದಲ್ಲೂ ಅವರ ಕಮ್ಯುನಿಟಿಯಿಂದ ಹೊರಹೊಮ್ಮುತ್ತಾರೆ ಶಾಸಕರುಗಳಾಗಿ. ಇವತ್ತು ಒಕ್ಕಲಿಗ ಕಮ್ಯುನಿಟಿ ಯಾವ ರೀತಿಯೆಲ್ಲ 50-60 ಶಾಸಕರು ಇರ್ತಾರೆ. ಇವತ್ತು SC ST ನೀವು ಇಟ್ಕೊಳ್ಳಿ, ಎಲ್ಲ ಕಮ್ಯುನಿಟಿ ಕೊಡ್ತದೆ. ಆದರೆ ಇಲ್ಲಿ ಕೆಲವು ಸೀಟ್ ಕೊಡುವಂಥದ್ದು JDS ಮತ್ತು ಕಾಂಗ್ರೆಸ್ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಟಿಕೆಟ್ ಕೊಡೋದು ಕಾಂಗ್ರೆಸ್ ಎಷ್ಟು 15ರಿಂದ 16. ಇವತ್ತು 15% ಮತದಾರರು ರಾಜ್ಯಾದ್ಯಂತ ಇದ್ರೂ ಅಷ್ಟನ್ನೇ ಕೊಡೋದು. ಅಷ್ಟು ಕೊಟ್ಟರು ಆಯ್ಕೆಯಾಗಿ ಬರೋದು 8-9 ಜನ ಬರ್ತಾಯಿದ್ರು. ಇಂತಹ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿದ್ದುಕೊಂಡು ಇತರರ ಕಮ್ಯುನಿಟಿ ಥರನೇ ನಾವು ಕಾಲೆಳೆಯುವಂಥ ಕೆಲಸ ಆಗಬಾರ್ದು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ಕಾಲೆಳೆಯುವಂಥ ಕೆಲಸ ಆಗ್ತಾ ಇದೆ. ಆದ್ದರಿಂದ ಕಾಂಗ್ರೆಸ್ಸು ಇವತ್ತು ಗಟ್ಟಿಯಾಗಿ ಕಟ್ಟುವುದನ್ನು ಅಲ್ಪಸಂಖ್ಯಾತರು ಇದು ಮಾಡಿದ್ರು ಅಲ್ಪಸಂಖ್ಯಾತ ಬೇಕಾದಂತಹ ವ್ಯವಸ್ಥೆಗಳು ಆ ಒಂದು ಒಳಗಿನ ಒಗ್ಗಟ್ಟಿಲ್ಲದ ಕಾರಣದಿಂದಾಗಿ ತಪ್ಪಿ ಹೋಗುವಂತ ಕೆಲಸ ಇದೆ. ಕೆಲವು ನಾಯಕರುಗಳು ತಾವೇ ಬೆಳೀಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇನ್ನೊಬ್ಬರನ್ನು, ಹಿಂದಿನವರನ್ನು, ಯುವಕರನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇಲ್ಲ. ಇದು ನಮ್ಮ ಸಮುದಾಯದಲ್ಲಿ ಆಗುವಂತಹ ದೊಡ್ಡ ಘೋರ ದುರಂತ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡ್ತೀವಿ. ಖಂಡಿತ ಸರ್. ಬಟ್ ನೀವು ಮಾಡ್ತಾ ಇರುವಂತಹ ಸೇವೆ ಇದೇ ರೀತಿ ಕಂಟಿನ್ಯೂ ಮಾಡಿ, ಮುಂದಿನ ಬಾರಿ ಚುನಾವಣೆಯಲ್ಲಿ 100ಕ್ಕೆ 100% ನೀವು ಗೆಲ್ಲೋದು ಖಚಿತ. ಇನ್ನು DCM DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡೋದಾದರೆ, ಮುಖ್ಯಮಂತ್ರಿ ಆಗಲೇಬೇಕು ಅಂತಹ ಪಣ ತೊಟ್ಟಿದ್ದಾರೆ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ. ನಮಗಿಂತ ಚೆನ್ನಾಗಿ ನಿಮಗೆ ಬಹಳ ಗೊತ್ತಿರುತ್ತೆ. ಈಗ ಏನು ಸರ್, ಅವರು ಮುಖ್ಯಮಂತ್ರಿ ಆಗುವಂತಹ ಚಾನ್ಸಸ್ ಇದೆಯಾ? ಆ ವಾತಾವರಣ ಏನಾದರೂ ಸೃಷ್ಟಿಯಾಗಿದೆಯಾ? ಹೇಗೆ ನೋಡಿ, ಅವರು ಹಕ್ಕಾಗಿ ಅವರು ಮಾತುಕತೆ ಆಗಿದ್ರೆ ಅವರ ಹಕ್ಕಾಗಿ ಅವರ ಹೋರಾಟವನ್ನು ಮಾಡೋದು ಖಂಡಿತ ಅದು ಸರಿ. ಯಾಕೆಂತ ಹೇಳಿದರೆ ಅವ್ರಿಗೆ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಇಷ್ಟು ವರ್ಷ ಅಂತೇಳಿ ಮಾಡುವಂತ ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಕೊಂಡು ಸಿದ್ದರಾಮಯ್ಯನವರು ಬಿಟ್ಟುಕೊಡುವಂಥ ಪರಿಸ್ಥಿತಿಯಲ್ಲಿ ಇದ್ದರು. ಆದರೆ ಇತ್ತೀಚಿನ ಒತ್ತಡಗಳು ಬರುವಾಗ, ಯಾಕೆಂತ ಹೇಳಿದರೆ MLAಗಳು ಇಷ್ಟು ನೀವೇ ಆಗಬೇಕು, ನಮಗೆ ಕಂಟಿನ್ಯೂ ಆಗಬೇಕು, ಮುಂದೆ ನಮ್ಮ ಪಕ್ಷನೂ ಇದಾಗಿ ಬರಬೇಕು, ನಾವು
ಈ ಎರಡು ಗುಂಪುಗಳಾಗಿ ಪಕ್ಷ ಬಲಿಪಶು ಆಗಬಾರ್ದು ಅಂತ ಹೇಳುವಂತ ಯೋಚನೆ ಕೂಡ ಆ ಇರಬಹುದು. ಯೋಚನೆನೂ ಒಂದು ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ರೆ ಇಲ್ಲಿರೋ ಶಾಸಕರು ಬೇರೆ ಪಕ್ಷಕ್ಕೆ ಹಾರಿದ್ರೆ ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಅನ್ನೋದು ಕೂಡ ಇರಬಹುದು. ಅದೇ ಆ ಥರ ಎಲ್ಲ ಅನಿಸಿಕೆಗಳು ಕೆಲವು ಕಡೆ ಕಂಡು ಬರ್ತಾ ಇದೆ. ಆದ್ದರಿಂದ ಹೈಕಮಾಂಡ್ ಇವತ್ತು ಆ ಗೇಮು ಈಗ ಹೈಕಮಾಂಡ್ ಕೈಯಲ್ಲಿದೆ. ಅವರು ಯಾವ ರೀತಿಯಲ್ಲಿ ಡಿಸೈಡ್ ಮಾಡುತ್ತಾರೆ ಅಂತ ಹೇಳಿದರೆ ಮೂರನೇ ವ್ಯಕ್ತಿಯನ್ನು ತರಲಿಕ್ಕೂ ಚಾನ್ಸಸ್ ಇದೆ ಅಂತ ಹೇಳುವಂಥ ಮಾತನ್ನು ನಾನು ಹೇಳಿದ್ದೇನೆ. ಬಹುಶಃ ಇಂಥದ್ದೆಲ್ಲ ಬೆಳವಣಿಗೆಗಳು ನಡೀಬಹುದು ಅಂತ ಹೇಳುವಂತಹದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಖಂಡಿತ ಸರ್. ಒಬ್ಬ ಯಶಸ್ವಿ ರಾಜಕಾರಣಿಯಾಗಿ ಬೆಳೆದಿದ್ದೀರಾ, ಅದರ ಜೊತೆಗೆ ಅದ್ಭುತವಾದಂತಹ ಸಮಾಜಮುಖಿ ಕೆಲಸಗಳು, ಅದರ ಜೊತೆಗೆ ಸಕ್ಸಸ್ಫುಲ್ ಉದ್ಯಮಿಯಾಗೂ ಕೂಡ ನೀವು ಸಕ್ಸಸ್ ಆಗಿದ್ದೀರಾ. ರಾಜ್ಯದ ಜನತೆಗೆ ಏನು ಹೇಳ್ತೀರಾ ಸರ್? ರಾಜ್ಯದ ಜನತೆಗೆ ನಾನು ಹೇಳುವಂಥದ್ದು, ನಿಮ್ಮ ಭಾಗದ ಜನರಿಗೆ ಮುಖ್ಯವಾಗಿ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ, ಬಹುಶಃ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿಕೊಂಡು ಇವತ್ತು ತುಳುನಾಡು ಅಂತ ಹೇಳುವಂತಹ ತುಳು ಭಾಷಿಕರಾಗಿದ್ದುಕೊಂಡು ನಮ್ಮಲ್ಲಿ ಒಗ್ಗಟ್ಟುತನವನ್ನು ತೋರಿಸಬೇಕು. ಯಾವ ರೀತಿಯಲ್ಲಿ ಕೆಲವು ಘಟನೆಗಳಾಗ್ತಾ ಇದೆ, ಜಾತಿಗಳ ಮಧ್ಯೆ ಇವತ್ತು ಹೋರಾಟ ಆಗುವಂಥದ್ದು, ಇದು ಬರೀ ರಾಜಕೀಯಕ್ಕಾಗಿ ಆಗ್ತಾ ಇದೆ. ಯಾರ್ದು ಪರ್ಸನಲ್ ಇಂಟ್ರೆಸ್ಟ್ ಯಾರಿಗೂ ಇಲ್ಲ. ಯಾತಕ್ಕಾಯಿತು ಏನಂತೀವಿ, ಓನ್ಲಿ ಬಿಕಾಸ್ ಆಫ್ ದ ಪವರ್ ಬಿಹೈಂಡ್ ದ್ಯಾಟ್ ಅಂತ ಹೇಳುವಂಥ ಉದ್ದೇಶದಿಂದ ಆಗ್ತದೆ ಹೊರತು. ಉದಾಹರಣೆಗೆ ನಾನು ಈಗಲೇ ಹೇಳಿದೆ, ದೇವಸ್ಥಾನಕ್ಕೆ ಅಂತೇಳಿ ನಾನೊಂದು ಮುಸ್ಲಿಮ್ನಾಗಿ ಎಷ್ಟೋ ದೇವಸ್ಥಾನಕ್ಕೆ ಅನುದಾನವನ್ನು ತಂದಿದ್ದೇನೆ, ಎಷ್ಟೋ ಬಿಲ್ಲವ ಮಂದಿರಗಳನ್ನು ನಾನು ಕಟ್ಟಿದ್ದೇನೆ, ಬಿಲ್ಲವರಿಗಿಂತಲೂ ಜಾಸ್ತಿ ನಾನು ಕಟ್ಟಿಸಿದ್ದೇನೆ ಸರ್ಕಾರದಿಂದ. ಎಷ್ಟೋ ಇವತ್ತು ಅಂಬೇಡ್ಕರ್ ಭವನಗಳನ್ನು 28 ಅಂಬೇಡ್ಕರ್ ಭವನಗಳನ್ನೆಲ್ಲ ಕಟ್ಟಿಸಿದ್ದೇನೆ. ಅದಕ್ಕಿಂತ ನಂತರ ಬಂದವರು ಅದನ್ನು ಮಾಡದಿದ್ರೂ ಜನ ಅವರಿಗೆ ಕೈ ಹಿಡಿತಾರೆ. ಯಾಕೆಂದರೆ ಅಭಿವೃದ್ಧಿ ಅದು ಇದೆಲ್ಲ ಅಲ್ಲ, ಈ 5 ವರ್ಷದಲ್ಲಿ ಗೊತ್ತಾಗಿರುತ್ತೆ ಬಿಡಿ, ಗೊತ್ತಾಗಿರುತ್ತೆ. ವರ್ಷದಲ್ಲಿ ಅದೇ ಅದು ಅಂತ ಆಶಾಭಾವನೆಯನ್ನು ಹೊಂದಿರ್ತೇವೆ. ಬಟ್ ನಾನು ಇಲೆಕ್ಷನ್ಗಾಗಿ ಅಥವಾ ನನಗೆ MLA ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇಟ್ಕೊಂಡು ನಾವು ಸಮಾಜ ಸೇವೆ ಅಥವಾ ಜನರಿಗೆ ಉಪಕಾರ ಮಾಡ್ತಾ ಇದ್ದಿಲ್ಲ. ನಮಗೆ ಒಂದಲ್ಲ ಒಂದು ದಿವಸ ಅಂತ್ಯ ಇದೆ. ಆ ಅಂತ್ಯದಲ್ಲಿ ನಾವು ದೇವರ ಅನುಗ್ರಹವನ್ನು ಪಡಿಬೇಕಾಗ್ತದೆ. ಅದಕ್ಕಾಗಿ ನಾವು ನಮ್ಮನ್ನು ಸಮಾಜಮುಖಿ ಸೇವೆಗಾಗಿ ಅರ್ಪಿಸಿದ್ದೇನೆ. ಇದುವೇ ನನ್ನ ಉದ್ದೇಶ. ಮತ್ತು ಕರ್ನಾಟಕ ಅಂತ ಹೇಳುವಂಥ ರಾಜ್ಯದಲ್ಲಿ ಮಂಗಳೂರು ಅಂತ ಹೇಳುವಂತಹದ್ದು 2ನೇ ರಾಜಧಾನಿಯಾಗಿ ಬೆಳೆಯುವಂಥ ಒಂದು ಪ್ರದೇಶ. ಅಲ್ಲಿಯ ಈ ಜಾತಿ ವ್ಯವಸ್ಥೆಗಳಿಂದಾಗಿ ಅಲ್ಲಿಯ ಅಭಿವೃದ್ಧಿ ಕುಂಠಿತವಾಗಿರುವಂತಹದ್ದು ಖಂಡಿತ 100% ಅದು ಸತ್ಯ. ಇವತ್ತು ನಾವು ಕೇರಳಕ್ಕೆ ಹೋಲಿಸಿದರೆ ಕೇರಳಕ್ಕಿಂತಲೂ ಸುಂದರವಾದ ಪ್ರವಾಸಿ ತಾಣವಾಗಿ ಕರ್ನಾಟಕ ಬೆಳೀಬೇಕಿತ್ತು, ಅದಾಗಿಲ್ಲ. ನಗಣ್ಯ ಆಗಲಿಕ್ಕೆ ಕಾರಣ ಇವತ್ತು ಒಂದೇ ಒಂದು ನಾನು ಶಾಸಕನಾಗಿ ಅಥವಾ ಏನಾದರೂ ಜಿಲ್ಲಾ ಮಂತ್ರಿಗಳಾಗುವಂಥ ಅವಕಾಶ ಸಿಕ್ಕಿದರೆ ಮಂಗಳೂರಿನಿಂದ ಬೆಂಗಳೂರು ಕನೆಕ್ಷನ್ ಮಾಡಿದರೆ ಮುಂಬೈ ಥರ ಇವತ್ತು ಆರ್ಥಿಕ ರಾಜಧಾನಿಯಾಗಿ ಕರ್ನಾಟಕ ಒಂದು ಸ್ಟೇಡಿಯಂ ನಮ್ಮಲ್ಲಿಲ್ಲ. ಇಷ್ಟೋ ದೊಡ್ಡ ರಾಜಕಾರಣಿಗಳು ಇಷ್ಟೋ ದೊಡ್ಡ ಇದು ಮಾಡಿದ್ರು ಅಲ್ಲಿ ಅನೇಕ ಮೆಡಿಕಲ್ ಕಾಲೇಜ್ ಇರ್ಬೋದು, ಬಟ್ ಒಂದೇ ಒಂದು ಸ್ಟೇಡಿಯಂ ಇಲ್ಲ ಅಂತ ಹೇಳುವಂಥ ಒಂದು ವ್ಯವಸ್ಥೆ. ಇವತ್ತು IT ಉದ್ಯಮ ಭಾಳಷ್ಟು ಬೆಳೆಯುತ್ತಿತ್ತು. ಇಲ್ಲಿಂದ ನೀವು ಮನಸ್ಸು ಮಾಡಿದರೆ ಯಾವ ರೀತಿಯಲ್ಲಿ ಸುರಂಗ ಮಾರ್ಗಗಳು ಅಂದು ನಮ್ಮ ಆಸ್ಕರ್ ಫೆರ್ನಾಂಡಿಸ್ ಇರುವಾಗ ಅವರಿಗೆ ಮನಸ್ಸು ಮಾಡಿದ್ರು. ಅದನ್ನೊಂದು ಅವರು ಹೈವೇ ಮಿನಿಸ್ಟ್ರು ಆದರು. ಆ ಸಂದರ್ಭದಲ್ಲಿ ಮುಂದುವರಿಸುವಂಥ ಕೆಲಸ ಅದು ಸಕ್ಸಸ್ ಆಗಿದ್ದರೆ ಇವತ್ತು 4 ಗಂಟೆಯಲ್ಲಿ ಕಾರಲ್ಲಿ ಹೋಗಿ ಬರುವಂಥ ಕೆಲಸ ಆಗ್ತಿತ್ತು. ನಾವೀಗ ನ್ಯೂಜಿಲ್ಯಾಂಡಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವು ಕಡೆ ಪ್ಯಾರಲ್ ಆಗಿ ಇಂಥ ಬೆಟ್ಟದ ಒಳಗಡೆ ಆ ಸುರಂಗ ಮಾರ್ಗಗಳಲ್ಲಿ ರಸ್ತೆಗಳನ್ನು ಮಾಡುವಂಥದ್ದು, ಅದರ ಪ್ಯಾರಲ್ ಆಗಿ ರೈಲ್ವೆ ಲೈನು 4 ಗಂಟೆಯಲ್ಲಿ ನಿಮ್ಮ ಒಂದೇ ಭಾರತ್ ರೈಲ್ಗಳಂತನ್ನು ಓಡಿಸುವಂಥ ಕೆಲಸ ಆಗ್ತದೆ. ಅದು ಭಾಳಷ್ಟು ವ್ಯವಸ್ಥೆಯಲ್ಲಿ ಬೆಳೆಯುತ್ತಿತ್ತು. ನಮ್ಮ ಮಂಗಳೂರು ನಗರ ಇವತ್ತು ಪೋರ್ಟ್ ಇರುವುದರಿಂದ ನಮ್ಮಲ್ಲಿ ಬೆಳೆದಂತಹ ಕಾಫಿ ಅಥವಾ ಅಡಿಕೆ ಅಥವಾ ಯಾವುದೇ ವಸ್ತುಗಳು ಎಕ್ಸ್ಪೋರ್ಟ್ ಆಗಬೇಕಿದ್ರೆ ದೂರದ ಚೆನ್ನೈಗೆ ಹೋಗೋದು, ಕೊಚ್ಚಿನ್ಗೆ ಹೋಗುವಂಥ ಪರಿಸ್ಥಿತಿ ಇವತ್ತಿಗೂ ಇದೆ. ಇದನ್ನು ನಾವು ನಿಲ್ಲಿಸಬೇಕಾಗಿದ್ದರೆ ನಮಗೆ ಪ್ರಮುಖವಾಗಿ ನಮ್ಮಲ್ಲಿರುವಂತಹ ಸಂಪರ್ಕ, ಆ ರಾಜಧಾನಿಯನ್ನು ಬೆಳೆಸುವಂತಹ ಒಂದು ಮೂಲ ಉದ್ದೇಶ ಆ ಭಾಗದ ರಾಜಕಾರಣಿಗಳಲ್ಲಿ ಮತ್ತು ಆ ಭಾಗದ ಜನರಲ್ಲಿ ಬಂದರೆ ಖಂಡಿತವಾಗಿಯೂ ಭಾಳಷ್ಟು ಅಭಿವೃದ್ಧಿ ಮಂಗಳೂರು ಆಗ್ತದೆ. ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ಒಂದೇ, ಜಾತಿ ಮತ ಭೇದವನ್ನು ಬಿಟ್ಟು ರಾಜಕೀಯವನ್ನು ಜಾತಿಯ ಜೊತೆ ಬೇರ್ಪಡಿಸಿ ನಾವು ಜೊತೆಯಾಗಿ ಅದನ್ನು ಕೊಂಡೋಗದೆ ಬಹುಶಃ ನಮ್ಮತನವನ್ನು ನಾವು ನಮ್ಮ ಧರ್ಮವನ್ನು ನಾವು ನಂಬಿ ಇತರ ಧರ್ಮವನ್ನು ಗೌರವಿಸುವಂಥ ಕೆಲಸ ಯಾವ ರೀತಿಯಲ್ಲಿ ಕುರಾನಲ್ಲಿರ್ಬೋದು, ಅದು ಯಾವ ರೀತಿಯಲ್ಲಿ ಪವಿತ್ರ ಗ್ರಂಥದಲ್ಲಿರ್ಬೋದು, ಬೈಬಲ್ನಲ್ಲಿರುವುದನ್ನು ಆಚರಿಸಿ ಅನುಸರಿಸಿ ಹೋದರೆ ಈ ಭಾಗದಲ್ಲಿ ರಕ್ತಪಾತ, ಆ ಜಾತಿಗಳ ಮಧ್ಯೆ ಕಲಹ
ಯಾವುದು ಬರುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಖಂಡಿತ ಸರ್. ನೋಡಿ, ನೀವು ಯಾವುದೇ ರೀತಿಯ ಯಾವುದೇ ಜಾತಿಗೆ ಸೀಮಿತವಾದಂತಹ ನಾಯಕ ಅಲ್ಲ. ನಿಮ್ಮ ಹೆಸರಲ್ಲಷ್ಟೇ ಜಾತಿ ಇದೆ ಹೊರತು ನಿಮ್ಮ ಮನಸ್ಸಲ್ಲಿ ಜಾತಿ ಇಲ್ಲ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ನಿಮ್ಮ ಮಾತುಗಳಿಂದ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನೀವು ಮಾಡ್ತಾ ಇರುವಂತಹ ಸಮಾಜಮುಖಿ ಕಾರ್ಯಗಳು ಸರ್ ಇದೇ ರೀತಿ ಮುಂದುವರಿಲಿ. ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ, ಇಂತಹ ವ್ಯಕ್ತಿ ಮುಂದಿನ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೇಬೇಕು. ಖಂಡಿತ ನೀವು ಗೆದ್ದೇ ಗೆಲ್ತೀರಾ ಸರ್. ಕೊನೆಯದಾಗಿ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಯ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಇವತ್ತು ಸ್ಪೀಡ್ ನ್ಯೂಸ್ ವಾಹಿನಿಗೆ ಬಂದಂತಹ ಸಂದರ್ಭದಲ್ಲಿ ಬಹುಶಃ 3 ಗಂಟೆ ತಡವಾಯಿತು. ಯಾಕೆಂತಂದರೆ ಕಾರ್ಯಕ್ರಮದ ಒತ್ತಡದಿಂದ ಜನರ ಕೆಲಸ. ನನಗೆ ಇವತ್ತು ನನ್ನ ಫೋನ್ನಲ್ಲಿ ನೀವು ಫೋನ್ ನೋಡಿದರೂ ಸಾಕಾಗ್ಬೋದು. ಸಾಧಾರಣ ಒಂದು 1500 ನನ್ನ ಫ್ಯಾಮಿಲಿ ಕೆಲಸನೇ ನನಗೆ ಮಾಡಲಿಕ್ಕೆ ಟೈಮ್ ಇಲ್ಲ. ಆದರೆ ಎಲ್ಲ ಫ್ಯಾಮಿಲಿಗಳ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಅದು ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಮಾಡುವಂಥದ್ದು. ಬಟ್ ಇಲ್ಲಿ ನಿಮ್ಮನ್ನು ನಾನು ಕಾಯಿಸಿದೆ. ನೋಡುವಾಗ ಸ್ಪೀಡ್ ನ್ಯೂಸ್ ಎಷ್ಟು ಸ್ಪೀಡಾಗಿ ಬೆಳೆದಿದೆ ಅಂತ ಹೇಳಿದರೆ ರಿಯಲಿ ಅದರ ಒಳಗೆ ಬಂದಂಥ ಸಂದರ್ಭದಲ್ಲಿ ನಾನು ಹಲವಾರು ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಮಾಧ್ಯಮಗಳಲ್ಲಿ ನಾನು 2013ರಿಂದ 18ರವರೆಗೆ ಭಾಳಷ್ಟು ಮಾಧ್ಯಮದ ನ್ಯೂಸ್ ಚಾನಲ್ ಇರ್ಬೋದು ಅಥವಾ ಪ್ರೋಗ್ರಾಮ್ಗಳನ್ನು ನಾನು ಅಟೆಂಡ್ ಆಗ್ತಾ ಇದ್ದೆ. ಆದರೆ ನನಗೆ ಸ್ಪೀಡ್ ನ್ಯೂಸಲ್ಲಿ ಬಂದಾಗ ಅವರ ಒಂದು ನಮ್ಮನ್ನು ಮಾಡುವಂತಹ ಅವರು ನಮಗೆ ಎದುರುಗೊಳ್ಳುವಂಥ ಒಂದು ಸ್ಥಿತಿ ಮತ್ತು ಅವರ ಈ ಕಚೇರಿಯನ್ನು ನೋಡುವಾಗ ಅವರ ಸಿಸ್ಟಮ್ಗಳನ್ನು ನೋಡುವಾಗ ನಿಜಕ್ಕೂ ಭಾಳ ಸಿಸ್ಟಮೆಟಿಕ್ ಆಗಿದ್ದು ಮುಂದಿನ ದಿನಗಳಲ್ಲಿ ಸ್ಪೀಡಾಗಿ ಖಂಡಿತ ಭಾಳಷ್ಟು ಸ್ಪೀಡಾಗಿ ನಂಬರ್ 1ಗೆ ತಲುಪುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಖಂಡಿತ ಸರ್. ಮಾತನ್ನು ನನ್ನ ಸಂದರ್ಭದಲ್ಲಿ ಖಂಡಿತ ಸರ್. ತುಂಬಾನೇ ಧನ್ಯವಾದಗಳು. ಇದೇ ರೀತಿ ಬರ್ತಾ ಇರಿ, ನಿಮ್ಮ ಸಮಾಜಮುಖಿ ಕಾರ್ಯಗಳು ಖಂಡಿತ ಸರ್. ಖಂಡಿತ ಸಂದೇಶ ಖಂಡಿತ ಮಾಲಕರಿಂದ ಹಿಡಿದು ಎಲ್ಲ ಆಂಕರ್ಗಳಿಗೂ ಯಾವ ರೀತಿಯಲ್ಲಿ ನಾನು ಇವತ್ತು ಹೃದಯ ಬಿಚ್ಚಿ ನಾನು ಮಾತನಾಡಿದ್ದೇನೆ. ನಿಮ್ಮ ನ್ಯೂಸು ಇವತ್ತು ಜನರನ್ನು ಒಂದುಗೂಡಿಸುವಂಥ ಕೆಲಸ. ಎಷ್ಟೇ ಹೆಚ್ಚು ಕಮ್ಮಿ ಇವತ್ತು 5 ಬೆರಳಿಗೂ ಒಂದಾಗಿಲ್ಲ, ಖಂಡಿತ ಹೆಚ್ಚು ಕಮ್ಮಿ ಪ್ರತಿಯೊಂದರಲ್ಲಿದೆ. ಆದರೆ ಮಾಧ್ಯಮಗಳ ಪಾತ್ರ ಇವತ್ತು ರಾಜಕೀಯವಾಗಿ ಅಲ್ಲ, ಕೋಮುವಾದಿಗಳಾಗಿ ಅಲ್ಲ, ಬಹುಶಃ ಎಲ್ಲ ಕೋಮುಗಳನ್ನು ಒಗ್ಗಟ್ಟಾಗಿ ಯಾರಿಗೆ ತೊಂದರೆ ಆಗಿದೆ, ಯಾರಿಗೆ ನೋವಾಗಿದೆ ಆ ಸಂದರ್ಭದಲ್ಲಿ ಆ ಸಮುದಾಯದ ಜೊತೆ ನಿಂತು ಅದು ಅವರು ಇದು ಮಾಡ್ತಾರಲ್ಲ, ಇಲ್ಲಿ ಶಾಂತಿಯನ್ನು ಕದಡಲಿಕ್ಕೆ ನಮ್ಮ ಈ ಮಾಧ್ಯಮದಿಂದ ಆಗಬಾರ್ದು. ಆಗುವಂಥ ಕೆಲಸಕ್ಕೆ ನಾವು ಬೆಂಕಿ ಹಾಕಿ ಅದನ್ನು ಹಬ್ಬಿಸುವಂಥ ಕೆಲಸ ಆಗಬಾರ್ದು. ಯಾರೇ ಆಗಲಿ, ಯಾವುದೇ ಟಿ ವಿ ಆಗಲಿ, ನಾವು ಅದನ್ನು ಶಾಂತಿ ಮಾಡಿಕೊಂಡು ಇವತ್ತು ಪರಸ್ಪರ ಒಂದು ಹೊಂದಾಣಿಕೆ ಮಾಡುವಂಥ ಕೆಲಸ ನಿಮ್ಮ ಸ್ಪೀಡ್ ಟಿವಿಯಿಂದ ಆಗಲಿ ಅಂತ ಹೇಳುವಂಥ ಆಶಯ. ಖಂಡಿತವಾಗ್ಲೂ ಸರ್. ತುಂಬಾನೇ ಧನ್ಯವಾದಗಳು. ನಮ್ಮ ಕರೆಗೆ ಓಗಟ್ಟು ಬಂದು ತಾವು ತಮ್ಮ ರಾಜಕೀಯ ಅನುಭವಗಳನ್ನು ಹೇಳ್ಕೊಂಡ್ರಿ, ಮುಂದಿನ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ಹೇಳ್ಕೊಂಡ್ರಿ. ಎಲ್ಲದಕ್ಕೂ ಕೂಡ ನಮ್ಮ ಕಡೆಯಿಂದನೂ ಕೂಡ ಆಲ್ ದಿ ಬೆಸ್ಟ್ ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.